ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಅಧಿಗಮ್ ಪುನಃ ಪ್ರಾಪ್ತಿ ಅಂತ ಇದೆ, ಅಂದರೆ ಕನ್ನಡದಲ್ಲಿ ನಾವು ಕಲಿಕಾ ಚೇತರಿಕೆ ಅಂತ ಹೇಳ್ತೀವಿ. 7वीं ಕಕ್ಷಾ ಹಿಂದಿ 7ನೇ ತರಗತಿಯ ಹಿಂದಿ ವಿಷಯದಲ್ಲಿರ್ತಕ್ಕಂಥ ವಿಡಿಯೋ. ಅಧಿಗಮ್ ಪತ್ರಕ್ 1 ಅಂತ ಇದೆ, ಕಲಿಕಾ ಹಾಳೆ 1, ಗತಿವಿಧಿ 4 ಅಂದರೆ ಚಟುವಟಿಕೆ 4. ನೆನಪಿಟ್ಕೊಡ್ರಿ, ಇಲ್ಲಿ ಗತಿವಿಧಿ 4ರ ಜೊತೆಗೆ ನಾನು ಏನು ಮಾಡಿದ್ದೀನಿ, ಮೂಲ್ಯಾಂಕನ ಗತಿವಿಧಿ ಮೌಲ್ಯಮಾಪನ ಚಟುವಟಿಕೆಗಳ ಸಹಿತ ಈ ವಿಡಿಯೋದಲ್ಲಿದ್ದಾವೆ. ಅದರ ಒಂದು ಚಟುವಟಿಕೆಗಳ ಅಭ್ಯಾಸಗಳ ಉತ್ತರಗಳನ್ನು ನೋಡೋಣ. ಇದಕ್ಕಿಂತ ಮೊದಲಿನ ವಿಡಿಯೋ ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 7ನೇ ತರಗತಿ ಹಿಂದಿ ಅಂತ ಒಂದು ಪ್ಲೇಲಿಸ್ಟ್ ಲಿಂಕನ್ನು ಸಜೆಸ್ಟ್ ಆಗ್ತಿದೆ, ಅದನ್ನು ಒತ್ತಿ ತಾವು ನೋಡ್ಬೋದು. ಶುರು ಮಾಡ್ತೀನಿ. ಕಲಿಕಾ ಹಾಳೆ 1 ಚಟುವಟಿಕೆ 4 ಮತ್ತು ಮೌಲ್ಯಮಾಪನದ ಒಂದು ಚಟುವಟಿಕೆ ಉತ್ತರಗಳು. सीखने के प्रतिफल ಕಲಿಕಾ ಫಲ 1. ಬಾಲ್ ಗೀತೋ ಕವಿತಾ ಕಾ ಗಾಯನ್ ಕರೆಂಗೆ. ನೀವುಗಳು ಶಿಶುಗೀತೆ ಮತ್ತು ಹಾಡುಗಳನ್ನು ಹಾಡ್ತಕ್ಕಂಥ ಸಾಮರ್ಥ್ಯವನ್ನು ಗಳಿಸಿಕೊಳ್ತೀರಿ. ಗತಿವಿಧಿ 4 ಚಟುವಟಿಕೆ 4 ಕವಿತಾ ಕಾ ಸಾಮೂಹಿಕ ಗಾಯನ್. ಈ ಹಾಡನ್ನು ತಾವೇನು ಮಾಡಬೇಕಪ್ಪ ಅಂದರೆ ತಮ್ಮ ವರ್ಗ ಕೋಣೆಯಲ್ಲಿ ಸಾಮೂಹಿಕವಾಗಿ ಗುಂಪಾಗಿ ಹಾಡಬೇಕು. ತುಮಿ ಹೋ ಮಾತಾ ಪಿತಾ ತುಮಿ ಹೋ ಬಂಧು ಸಖಾ ತುಮಿ ಹೋ ಸಾಥಿ ತುಮಿ ಸಹಾರೆ कोई न अपना सिवा तुम्हारे. तुम्ही हो नैया तुम्ही खिवैया तुम्ही हो बंधु सखा तुम्ही हो जो खिल सके ना फूल है हम तुम्हारे चरणों की धूल है ಅಂತ ಒಂದು ಬಾಲ ಕವಿತೆ ಆಗಿರ್ತಕ್ಕಂಥ ಪ್ರಾರ್ಥನಾ ಗೀತೆಯಲ್ಲಿ ಏನಾಗಿತ್ತಪ್ಪ ಅಂದರೆ ಇತ್ತು. ಈ ಹಾಡನ್ನು ಹೇಳಿದ ತಕ್ಷಣ ಇಲ್ಲಿ ಏನು ಮಾಡಿದ್ದಾರೆ, ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನು ಅವರು ಕೊಟ್ಟಿದ್ದಾರೆ. ಕವಿತಾ ಸೆ ಮೈನೆ ಯಹ ಜಾನ, ಹಾಡಿನಿಂದ ನಾನು ಇದನ್ನು ತಿಳಿದುಕೊಂಡೆನು. ಬಚ್ಚೆ ಕಿಸೆ ಪ್ರಣಾಮ್ ಕರ್ ರಹೆ ಅಂತ ಇದೆ, ಮಕ್ಕಳು ಯಾರಿಗೆ ನಮಸ್ಕರಿಸ್ತಾ ಇದ್ದಾರೆ ಅಂತ ಪ್ರಶ್ನೆ ಇತ್ತು. ಸೊ ಉತ್ತರ ಬಂದ್ಬಿಟ್ಟು ಬಚ್ಚೆ ಭಗವಾನ್ ಸೆ ಪ್ರಣಾಮ್ ಕರ್ ರಹೆ. ಮಕ್ಕಳು ಏನು ಮಾಡಿದ್ದಾರೆ, ದೇವರಲ್ಲಿ ಪ್ರಭುವಿನಲ್ಲಿ ಸೊ ಈಶ್ವರನಲ್ಲಿ ಪ್ರಾರ್ಥನೆಯನ್ನ ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ. ಪ್ರಣಾಮ್ ಅಂದ್ರೆ ನಮಸ್ಕಾರ. ಪ್ರಶ್ನೆ 2, ಸಾಮೂಹಿಕ ಪ್ರಾರ್ಥನಾ ಕೌನ್ ಕರ್ ರಹೆ ಹೇ. ಈ ಗುಂಪಿನಲ್ಲಿರ್ತಕ್ಕಂಥ ಪ್ರಾರ್ಥನೆಯನ್ನ ಯಾರು ಮಾಡ್ತಾ ಇದ್ದಾರೆ ಅಂತ ಇದೆ. ಸೊ ಉತ್ತರ ಬಂದ್ಬಿಟ್ಟು ಬಚ್ಚೆ. ಸೊ ಸಾಮೂಹಿಕವಾಗಿರ್ತಕ್ಕಂಥ ಗಾಯನ ಬಂದ್ಬಿಟ್ಟು ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಪ್ರಶ್ನೆ 3 ಇತ್ತು, ಗಾನಾ ಕಿಸ್ನೆ ಗಾಯ. ಹಾಡು ಯಾರು ಹಾಡಿದ್ರು. ಸೊ ಗಾನಾ ಬಚ್ಚೋನೆ ಗಾಯ. ಸೊ ಈ ಹಾಡು ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಮಕ್ಕಳು ಹಾಡ್ತಾ ಇದ್ದಾರೆ. ಪ್ರಶ್ನೆ 4 ಇತ್ತು, ಬಚ್ಚೆ ಕಿಸ್ಕೆ ಚರಣೋ ಕಿ ಧೂಲ್ ಹೇ. ಸೊ ಬಚ್ಚೆ ಭಗವಾನ್ ಕೆ ಚರಣೋ ಕಿ ಧೂಲ್ ಹೇ ಅಂತಕ್ಕಂಥದ್ದು ಉತ್ತರ ಇತ್ತು. ಇನ್ನು ಅಭ್ಯಾಸ 1.12ರಲ್ಲಿ ನಮೂನೆಗೆ ಅನುಸಾರ ಲಿಖಿಯೇ. ಇಲ್ಲಿ ಒಂದು ನಮೂನೆ ಕೊಟ್ಟಿದ್ರು, ಜನ್ಮ ಮರಣ ಅಂತ ಇದೆ. ಅದೇ ತರನಾಗಿ ಮಿತ್ರದ ಏನಾಗ್ತದಪ್ಪ ಅಂತಂದ್ರೆ ಶತ್ರು, ಅಪ್ನ ಏನಾಗ್ತದ ಪರಾಯ. ಇವು ಏನಿದಾವಪ್ಪ ಅಂದ್ರೆ ವಿಲೋಮ ಶಬ್ದಗಳಿದಾವೆ, ವಿರುದ್ಧಾರ್ಥಕ ಪದಗಳು ಇದಾವೆ. ಆ ನಮೂನೆಗೆ ಅನುಗುಣವಾಗಿ ತಾವೇನು ಮಾಡಬೇಕಾಗಿತ್ತು, ಅವುಗಳನ್ನ ಬರಿಬೇಕಿತ್ತು. ಮುಂದೆ ಅಭ್ಯಾಸ 1.13 ಅಭ್ಯಾಸ 1.13 ಏನಿದೆ ನೋಡಿ, ಅನ್ಯ ವಚನ ರೂಪ ಬತಾಯಿಯೇ. ಇವುಗಳಿಗೆ ಏನು ಮಾಡ್ಬೇಕಪ್ಪ ಅಂದ್ರೆ ಏಕವಚನ ಇದ್ರೆ ಬಹುವಚನ, ಬಹುವಚನ ಇದ್ರೆ ಏಕವಚನಕ್ಕೆ ಪರಿವರ್ತನೆಯನ್ನ ಮಾಡಬೇಕು. ಬಚ್ಚ ಇದ್ದಿದ್ದು ಏನಾಗ್ತದ ಬಚ್ಚೆ, ಚರಣ್ ಇದ್ದಿದ್ದು ಚರಣ್, ಫೂಲ್ ಇದ್ದಿದ್ದು ಫೂಲ್. ಸೊ ಇವು ಏನಾಗಿದ್ವಪ್ಪ ಅಂತಂದ್ರೆ ಅನ್ಯ ವಚನ ರೂಪ ಆಗಿತ್ತು. 1.14 ಏನಿದೆ, ರಿಕ್ತ ಸ್ಥಾನ್ ಪೂರ್ಣ ಕೀಜಿಯೇ. ಬಿಟ್ಟ ಸ್ಥಳ ತುಂಬಿರಿ. ತುಮಿ ಹೋ ಮಾತಾ ಡ್ಯಾಶ್ ತುಮಿ ಹೋ ಅಂತ ಇದೆ, ಉತ್ತರ ಬಂದ್ಬಿಟ್ಟು ಪಿತಾ. ತುಮಿ ಹೋ ಡ್ಯಾಶ್ ತುಮಿ ಖಿವಯ್ಯ. ಸೊ ಉತ್ತರ ಬಂದ್ಬಿಟ್ಟು ನಯ್ಯ. ತುಮಾರೆ ಚರಣೋ ಕಿ ಡ್ಯಾಶ್ ಏ ಹಮ್ ಧೂಲ್ ಅಂತಕ್ಕಂಥದ್ದು ಸರಿ ಉತ್ತರ. ತುಮಿ ಹೋ ಬಂದು ಡ್ಯಾಶ್ ತುಮಿ ಹೋ ಅಂತ ಇದೆ, ಸಖ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಮೂಲ್ಯಾಂಕನ್ 1. ಸೊ ಇನ್ನು ಮೌಲ್ಯಮಾಪನದ ಚಟುವಟಿಕೆಗಳು 1 ಅಂತ ಇದೆ. ಸೊ ಈ ಚಿತ್ರಕ್ಕೆ ಸಂಬಂಧಪಟ್ಟಂತೆ ವಾಕ್ಯಗಳನ್ನು ತಾವೇನು ಮಾಡಬೇಕು, ಓದೋ ಕೌಶಲ್ಯವನ್ನು ರೂಢಿಸ್ಕೊಳ್ಬೇಕು. ಕೆಲವು ಪ್ರಶ್ನೆಗಳಿಗೆ ಸಹಿತ ಉತ್ತರಗಳನ್ನು ಕೊಡಬೇಕಾಗ್ತದೆ. ಟಿಕ್ 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 मैं सदा हूँ करती समय बताती सबको नहीं कभी भी रुकती. ಏನಿದೆ, ಟಿಕ್ ಟಿಕ್ ಅಂತಕ್ಕಂಥದ್ದು ಏನು ಮಾಡ್ತದಪ್ಪ ಅಂದ್ರೆ ಯಾವತ್ತೂ ಕೂಡ ಶಬ್ದ ಮಾಡ್ತದೆ. ನಾನು ಸಮಯವನ್ನು ಹೇಳ್ಕೊಡ್ತೀನಿ. ಮೈ ಕಭಿ ಮೈ ರುಕ್ತಿ ಅಂತ ಇದೆ, ನಾನು ಯಾವತ್ತೂ ನಿಲ್ಲೋದಿಲ್ಲ ಅಂತಕ್ಕಂಥದ್ದು ಇತ್ತು. ಮುಂದಿನ ಚಿತ್ರದಲ್ಲಿ ಚಿಡಿಯಾ ನಹಿ ಲೇಕಿನ್ ಮೈ. ನಾನು ಚಿಡಿಯಾ ಇಲ್ಲ, ಚಿಡಿಯಾ ಅಂದ್ರೆ ಚಿಟ್ಟೆಗಳು. ಆಕಾಶ ಮೈ ಉಡ್ತಾ ಹೂ, ನಾನು ಆಕಾಶದಲ್ಲಿ ಹಾರ್ತೀನಿ. ಉಡನಾ ಚಾಹೋ ತುಮ್ ಮೇರೆ ಸಂಗ್, ನೀನು ಹಾರ್ಬೇಕಂತೀಯ ನನ್ನ ಜೊತೆ. ಸೈರ್ ಕರೋ ಮೈ ಸಕ್ತಾ ಹೂ, ಸೈರ್ ಕರ ಅಂತಂದ್ರೆ ನಾನು ಕೂಡ ನಿನ್ನ ಏನ್ ಮಾಡ್ತೀನಿ, ಸುತ್ತಾಡಿಸ್ತೀನಿ ಅಂತ. ಸೋದಿತ್ತು ಅದೇನಿದೆಯಪ್ಪ ಅಂತಂದ್ರೆ ಎಸ್ ಏನಂತ ಕರಿತೀರ ಅದನ್ನ. ಸೊ ಕಮೆಂಟ್ ಬಾಕ್ಸ್ ನಲ್ಲಿ ಪೋಸ್ಟ್ ಮಾಡಿ. ಹವಾಯಿ ಜಹಾಜ್ ಅಂತಾರೆ ಏರೋಪ್ಲೇನ್ಗೆ. ನೆಕ್ಸ್ಟ್, ಜಂಗಲ್ ಮೇ ರಹತಾ ಹೂ ಮೈ ಜೋರ್ ಸೆ ಖೂಬ್ ಗರಜ್ತಾ ಹೂ, ನಾನು ಕಾಡಿನಲ್ಲಿ ಇರ್ತೀನಿ, ತುಂಬಾ ಜೋರಾಗಿ ಗರ್ಜನೆ ಮಾಡ್ತೀನಿ.
ಬಾದಲ್ ನಹಿ ರಾಜ ಹೋ, ನಾನೇನಾಗಿದ್ದೀನಿ ರಾಜನಿದ್ದೀನಿ. ನಹಿ ಕಿಸಿ ಸೆ ಡರ್ತಾ ಹೂ, ನಾ ಯಾರಿಗೂ ಕೂಡ ಏನು ಮಾಡೋದಿಲ್ಲ, ಸೊ ಹೆದರೋದಿಲ್ಲ ಅಂತಕ್ಕಂಥದ್ದು. ಹಾಗಾದ್ರೆ ಇದು ಏನು? ಸೊ ನೋಡಿ, ಮೊದಲಿಂದಿರ್ತಕ್ಕಂಥದ್ದು ಇದು ಘಡಿ ಅಂತೀವಿ, ಇದು ಹವಾಯಿ ಜಹಾಜ್ ಅಂತೀವಿ, ಇದು ಶೇರ್ ಅಂತ ಕರಿತೀವಿ, ನೆನಪಿಟ್ಕೊಡ್ರಿ. ನೆಕ್ಸ್ಟ್ ಏನಿದೆ? ಬಹಾರ್ ಸೆ ಹೈ ರಂಗ ಹರ, ಹೊರಗಡೆಯಿಂದ ಹಸಿರು ಬಣ್ಣ ಇದೆ. ರಸ್ ಸೆ ರಹತಾ ಹರ ಬರ, ಸೊ ನನ್ನೊಳಗೆ ಏನಿರ್ತದಪ್ಪ ಅಂದ್ರೆ ರಸ ಇರ್ತದ. ಲಾಲ್ ಲಾಲ್ ಶರ್ಬತ್ ಪಿಲ್ವಾವು, ಸೊ ಇದೇನಾಗ್ತದಪ್ಪ ಅಂದ್ರೆ ಇದ್ರದ್ದು ಕೆಂಪಾಗಿರ್ತಕ್ಕಂಥ ಶರ್ಬತ್ ಆಗ್ತದ. ಗರ್ಮಿ ಮೇಮೆ ಪ್ಯಾಸ ಬುಜಾವು, ನಾನು ಬೇಸಿಗೆ ಒಳಗಡೆ ಏನು ಮಾಡ್ತೀನಿ, ಸೊ ಪ್ಯಾಸ್ ಅಂದರೆ ನೀರಡಿಕೆಯನ್ನು ನಾನು ಏನು ಮಾಡ್ತೀನಪ್ಪ ಅಂದರೆ ಹೋಗಲಾಡಿಸ್ತೀನಿ, ತನಿಸ್ತೀನಿ ಅಂತಕ್ಕಂಥದ್ದು ಇದೆ. ಸೊ ಇದನ್ನು ಏನಂತ ಕರೀತಾರೆ? ಎಸ್, ತರ್ಬೂಜ್ ಅಂತ ಕರೀತಾರೆ, ಕಲ್ಲಂಗಡಿ ಹಣ್ಣಿಗೆ. ಪ್ರಶ್ನೆ ನೋಡೋಣ. ಘಡಿ ಸೆ ಹಮೆ ಕ್ಯಾ ಪತಾ ಚಲ್ತಾ ಹೈ, ಗಡಿಯಾರದಿಂದ ನಮ್ಗೆ ಏನು ಗೊತ್ತಾಗ್ತದ? ಉತ್ತರ ಬಂದ್ಬಿಟ್ಟು ಸಮಯ. ಸೊ ಘಡಿ ಸೆ ಹಮೆ ಸಮಯ ಪತಾ ಚಲ್ತಾ ಹೈ. ಎರಡನೇ ಕ್ವಶನ್ ಇತ್ತು, ಜಂಗಲ್ ಕಾ ರಾಜ ಕೌನ್ ಹೇ, ಸೊ ಕಾಡಿನ ರಾಜ ಯಾರು? ಉತ್ತರ ಬಂದ್ಬಿಟ್ಟು ಜಂಗಲ್ ಕಾ ರಾಜ ಸೇರ್ ಹೇ. ಸೊ ಕಾಡಿನ ರಾಜ ಯಾರು? ಸೇರ್ ಅಂತಕ್ಕಂಥದ್ದು. ಪ್ರಶ್ನೆ 3, ತರ್ಬೂಜ್ ಗರ್ಮಿ ಮೇ ಕ್ಯಾ ಬುಜಾತಾ ಹೇ, ಸೊ ಕಲ್ಲಂಗಡಿ ಬೇಸಿಗೆಯಲ್ಲಿ ಏನನ್ನ ತನಿಸ್ತದ ಅಂತ ಇದೆ. ಸೊ ಉತ್ತರ ಬಂದ್ಬಿಟ್ಟು ಪ್ಯಾಸ್. ಸೊ ತರ್ಬೂಜ್ ಗರ್ಮಿ ಮೇ ಪ್ಯಾಸ್ ಬುಜಾತಾ ಹೇ. ಸೊ ನಾಲ್ಕನೇ ಪ್ರಶ್ನೆ ಇದೆ, ತರ್ಬೂಜ್ ಕೆ ಅಂದರ್ और ಬಾಹರ್ ಕೌನ್ ಕೌನ್ ಸೆ ರಂಗ್ ಹೇ, ಸೊ ಕಲ್ಲಂಗಡಿ ಹಣ್ಣಿನ ಒಳಗಡೆ ಮತ್ತು ಹೊರಗಡೆ ಯಾವ ಯಾವ ಬಣ್ಣ ಇರ್ತದೆ ಅಂತ ಕೇಳಿದ್ರು. ಸೊ ತಮಗೆ ಗೊತ್ತೇ ಇದೆ ಏನಪ್ಪಾ ಅಂದ್ರೆ ಕಲ್ಲಂಗಡಿಯ ಒಳಗಡೆ ಇರ್ತಕ್ಕಂಥದ್ದು ಲಾಲ್ ರಂಗ, ಹೊರಗಡೆ ಇರ್ತಕ್ಕಂಥದ್ದು ಹರಾ ರಂಗ. ಎಸ್, ಸೊ ತರ್ಬೂಜ್ ಕೆ ಅಂದರ್ ಲಾಲ್ और ಬಾಹರ್ ಹರಾ ರಂಗ್ ಹೇ ಅಂತ ಇತ್ತು. ಸೊ ಇಷ್ಟಿತ್ತು ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಕಲಿಕಾ ಹಾಳೆ 1 ಚಟುವಟಿಕೆ 4 ಮತ್ತು ಮೌಲ್ಯಮಾಪನದ ಚಟುವಟಿಕೆಗಳನ್ನು ಮುಗಿಸಿದೀವಿ. ಇಲ್ಲಿಗೆ ಅಧಿಗಮ್ ಪತ್ರಕ್ 1 ಅಂದ್ರೆ ಕಲಿಕಾ ಹಾಳೆ 1 ಮತ್ತು ಕಲಿವಿನ ಫಲ 1 ಏನಿತ್ತಲ್ಲ, ಸೀಖನೆಗೆ ಪ್ರತಿಫಲ, ಅದರದ್ದು ಮುಗೀತು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ, 2ನೇ ಕಲಿಕಾ ಫಲದೊಂದಿಗೆ ನಿಮಗೆ ಭೇಟಿ ಆಗ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ.